ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆ. ಅರಮನೆ ಆವರಣದಲ್ಲಿರುವ ಕೋಡಿ ಸೋಮೇಶ್ವರ ದೇಗುಲ ಪಟ್ಟದ ಕತ್ತಿ, ಪಟ್ಟದ ಆನೆ, ಪಟ್ಟದ ಕುದುರೆ, ಹಸುವಿನ ಜೊತೆ ಪೂಜೆಯನ್ನು ನೆರವೇರಿಸಲಾಗಿದೆ. ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ದೇವತಾ ಕಾರ್ಯ. ಇವತ್ತು ಆಯುಧ ಪೂಜೆ. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಆಯುಧ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಅರಮನೆಯಲ್ಲಿ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನದಂತೆ ಪ್ರತಿ ವರ್ಷ ಹೇಗೆ ಪೂಜಾ ಕೈಂಕರ್ಯಗಳು ನೆರವೇರುತ್ತೋ ಅದೇ ತೆರನಾಗಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಅರಮನೆಯಲ್ಲಿ ಆರಂಭವಾಗಿದೆ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ದೇವತಾ ಕಾರ್ಯ ಆರಂಭವಾಗಿದೆ. ಗಮನಿಸ್ತಾ ಇದ್ದೀರಿ, ಆಯುಧಗಳನ್ನು ಜೋಡಿಸಲಾಗಿದೆ. ವಿಶೇಷ ಹೋಮ ಹವನಾದಿಗಳನ್ನು ಕೂಡ ನೆರವೇರಿಸಲಾಗ್ತಿದೆ. ಆಯುಧ ಪೂಜೆಗೆ ಐತಿಹಾಸಿಕ ಮಹತ್ವ ಇದೆ, ಹಿನ್ನೆಲೆ ಇದೆ. ಆಯುಧಗಳನ್ನು ಯಾಕೆ ಪೂಜಿಸಿಕೊಂಡು ಬರಲಾಯಿತು ಅನ್ನೋದಕ್ಕೆ ಪ್ರತೀತಿ ಇದೆ. ಅದೆಲ್ಲವನ್ನ ಕೂಡ ಈಗಲೂ ಅನುಸರಿಸಲಾಗ್ತಾ ಇದೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ. ಟಿವಿ9 ಜೊತೆಗೆ ಯದುವೀರ್ ಒಡೆಯರ್ ಅವರು ಮಾತನಾಡಿದ್ದಾರೆ. ಯಂತ್ರಗಳು ಆಯುಧಗಳಿಗೆ ಪೂಜೆ ಮಾಡ್ತೇವೆ ಅಂದರೆ ಆಯುಧ ಪೂಜೆಯ ಹಿನ್ನೆಲೆ ಮತ್ತು ಅದರ ಆಚರಣೆಯ ಕುರಿತು. ಯಂತ್ರಗಳಿಗೆ ಗೌರವ ಕೊಡುವುದು ಇದರ ವಿಶೇಷತೆಯಾಗಿರುತ್ತೆ. ನಿತ್ಯ ದರ್ಬಾರ್ನಲ್ಲಿ ಕಾಣಿಕೆ ಕೊಡೋ ಪದ್ಧತಿ ಇದೆ. ಇದು ಯದುವೀರ್ ಅವರ ಮಾತು. ನಮ್ಮ ಪ್ರತಿನಿಧಿ ರಾಮ್ ಯದುವೀರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಎಲ್ಲೆಡೆ ಆಯುಧ ಪೂಜೆಯ ಸಡಗರ ಸಂಭ್ರಮ ಜೋರಾಗಿದೆ. ತಾವು ಒಂದು ಕೆಲಸ ಮಾಡುವಂತಹ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿ ಶ್ರೇಯಸ್ಸನ್ನು ಬಯಸಿ ಎಲ್ಲ ರೀತಿಯಾದಂತಹ ಕೈಂಕರ್ಯಗಳನ್ನು ನಾಡಿನ ಜನರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅರಮನೆಯ ಆಯುಧ ಪೂಜೆಯನ್ನು ನೋಡೋದೇ ಒಂದು ಸಡಗರ ಸಂಭ್ರಮ. ಈ ಬಗ್ಗೆ ಮಾತಾಡಲಿಕ್ಕೆ ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಮ್ಮ ಜೊತೆಗಿದ್ದಾರೆ. ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಡಗರ ಸಂಭ್ರಮ ಜೋರಾಗಿದೆ. ತಮ್ಮ ವಾಹನಗಳಿಗೆ ತಾವು ಬಳಸುವಂತಹ ಪರಿಕರಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅರಮನೆಯಲ್ಲಿ ವಿಶೇಷವಾಗಿ ಆಯುಧಗಳು ಸೇರಿದಂತೆ ತಾವು ಬಳಸುವಂತಹ ಪರಿಕರಗಳಿಗೆ ಪೂಜೆ ಆಗ್ತದೆ. ಏನು ಆಯುಧ ಪೂಜೆ ವಿಶೇಷ ಅರಮನೆಯಲ್ಲಿ? ನವಮಿ ದಿನ ಆಯುಧ ಪೂಜೆ ಆಗೋದು. ವಿಶೇಷವಾಗಿ ನಾವು ಬಳಸುವಂಥದ್ದು ಎಲ್ಲ ಯಂತ್ರಗಳಿರ್ಬೋದು. ಪ್ರಾಚೀನ ಭಾರತದಲ್ಲಿ ನಮ್ಮ ಎಲ್ಲ ಆಯುಧಗಳೇ ರಾಜ್ಯದ ರಕ್ಷಣೆಗಾಗಿ ನಾವು ಬಳಸ್ತಾ ಇದ್ವಿ. ಸೊ ಅದಕ್ಕೆ ವಿಶೇಷವಾದಂಥ ಸ್ಥಾನ ಇದೆ. ಯಾಕೆಂದರೆ ಆ ಆಯುಧಗಳು ಜನಸಾಮಾನ್ಯರ ರಕ್ಷಣೆಗಾಗಿ ನಾವು ಬಳಸುವಂಥದ್ದು ಯಂತ್ರಗಳು. ಜೊತೆಗೆ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕೆಲವು ಲಾಂಛನಗಳಿರ್ಬೋದು, ಮತ್ತು ನಾವು ಕೂಡ ಬಳಸುವ ಏನು ಯಂತ್ರಗಳಿದೆ ಅದು ಕೂಡ ಮರ್ಯಾದೆಗಳು ಕೊಡುವಂಥದ್ದು ಈ ಒಂದು ದಿನದ ವಿಶೇಷತೆ. ಆಯುಧ ಪೂಜೆಯ ಸಂದರ್ಭದಲ್ಲಿ ತಮ್ಮಲ್ಲಿ ಇರುವಂತಹ ತಮ್ಮ ಜೊತೆಯಲ್ಲಿರುವಂಥವ್ರಿಗೆಲ್ಲರಿಗೂ ಸಹ ಆ ಒಂದು ಕಾಣಿಕೆಯನ್ನು ಇಡುವಂಥದ್ದು ಮತ್ತು ಅವ್ರನ್ನ ಅಲ್ಲಿ ಬಂದು ಹೋಗುವಂಥದ್ದು ಇದೆ. ಅದು ಏನು ಪರಂಪರೆ ಹೇಗೆ ಅಂತ? ಇನ್ನು ಹೋಗೋದು ಬರೋದೇನು ಹತ್ರ ಏನು ಕೊಡೋದೇನಿಲ್ಲ, ಕಾಣಿಕೆ ಅಲ್ಲ. ನಿತ್ಯ ದರ್ಬಾರಲ್ಲಿ ಒಂದು ಕಾಣಿಕೆ ಇದು ಕೊಡೋದೇ ಇದೆ ಒಂದು ಪದ್ಧತಿ. ಜೊತೆಗೆ ಇಲ್ಲಿ ಪ್ರಸಾದ ಎಲ್ಲ ಏನಿದೆ ಉಂಟು, ಅದು ವಿಶೇಷವಾಗಿ ಇದು ಬನ್ನಿ ಮರದ ಒಂದು ಪ್ರಸಾದ ಇತ್ಯಾದಿ ಎಲ್ಲ ಅದು ಕೊಡ್ತಾರೆ. ಅದು ಆಯುಧ ಪೂಜೆ ದಿನವೂ ಕೂಡ, ಮತ್ತು ಅದೇ ಪ್ರಸಾದ ಮುಂದಿನ ಒಂದು ದಶಮಿ ದಿನವೂ ಕೊಡ್ತೀವಿ. ಈಗ ಆಯುಧ ಪೂಜೆ ದಿನ ಏನೆಲ್ಲ ಪರಿಕರಗಳಿಗೆ ಪೂಜೆ ಆಗ್ತದೆ? ಈಗ ಪಟ್ಟದಾನೆ, ಪಟ್ಟದ ಕುದುರೆ ಅದು ಸಹ ಪೂಜೆಗಳು ಪಡ್ತದ? ತಾವು ಬಳಸುವಂಥ ಕಾರುಗಳು ಏನೆಲ್ಲ ಇರುತ್ತೆ ಅಲ್ಲಿ ಅಂತ? ಇಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಲಾಂಛನಗಳು. ರಾಜ್ಯ ಪ್ರತಿನಿಧಿಸುವಂಥದ್ದು ಕೆಲವು ಲಾಂಛನಗಳು ಇರ್ತವೆ. ಅದಕ್ಕೆಲ್ಲನೂ ಕೂಡ ವಿಶೇಷವಾದಂಥ ಪೂಜೆಗಳು ನಡಿಬೇಕಾಗಿದೆ. ಅದರಲ್ಲಿ ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಆನೆ ಇದೆ. ರಾಜ್ಯದ ಸ್ಟೇಟ್ ಹಾರ್ಸ್, ಸ್ಟೇಟ್ ಎಲಿಫೆಂಟ್ ಅಂತ ಏನು ಹೇಳ್ತೇವೆ ಅದು ಅದೇ ರೀತಿ ಇದೂ ಕೂಡ. ಎಲ್ಲ ರಾಜರು ಹಿಂದಿನ ಕಾಲದಲ್ಲಿ ಇಂದ್ರನ ಒಂದು ರೂಪದಲ್ಲೇ ಇರಬೇಕು, ಧರ್ಮದ ರಕ್ಷಣೆಗಾಗಿ ನಿಲ್ಲಬೇಕು. ಮತ್ತು ಇಂದ್ರಕ್ಕೆ ಏನೇನು ಇಂಥ ಪಟ್ಟದ ಕುದುರೆ, ಪಟ್ಟದ ಆನೆ ಏನೇನಿತ್ತು ಅದಕ್ಕೂ ಕೂಡ ಒಂದು ರಾಜ್ಯದ ಜೊತೆ ಅದೇ ರೀತಿ ಒಂದು ಎಲ್ಲ ಲಾಂಛನಗಳು ಇರಬೇಕಾಗಿದೆ, ಎಲ್ಲ ಒಂದು ಪ್ರಾಣಿಗಳು ಇರಬೇಕು ಅಂತ. ಸೊ ಅದೇ ಮಾರ್ಗದಲ್ಲಿ ಇದು ಬಂದಿರೋದು. ಭಾಳ ಒಂದು ಐತಿಹಾಸಿಕ ಆಚರಣೆ ಇದು. ಮೈಸೂರಿನಲ್ಲಿ ಆಧುನಿಕ ಕಾಲದಲ್ಲಿ ನಡೀತಾ ಇದೆ. ಯಾಕೆಂದರೆ ನಾಳೆ ವಿಜಯದಶಮಿ ನಡೀತಾ ಇದೆ. ವಿಜಯದಶಮಿ ಇಂದಿನ ದಿನ ಈ ಆಯುಧಗಳಿಗೆ ಪೂಜೆ ಸಲ್ಲಿಸುವಂಥದ್ದು ಅಂದರೆ ವಿಜಯದ ಸಂಕೇತ, ಗೆಲುವಿನ ಸಂಕೇತವಾಗಿ ಇವುಗಳಿಗೆ ಕೃತಜ್ಞತೆ ಸಲ್ಲಿಸುವಂಥ ವಿಚಾರಗಳು ಮಾಡೋದು ಅಥವಾ ಹೇಗೆ ಅಂತ? ವಿಜಯದಶಮಿ ದಿನ ಪ್ರಥಮವಾಗಿ ಉತ್ತರ ಪೂಜೆ ನಡೆಯುತ್ತೆ. ಅದಕ್ಕೆ ಮುಂಚೆ ರಾಮನ ಪಟ್ಟಾಭಿಷೇಕ ಇಲ್ಲ ಹಿಂದಿನ ದಿನ ನವಮಿ, ಅದು ಆಯುಧ ಪೂಜೆ. ನಿರ್ದಿಷ್ಟವಾಗಿ ನಮ್ಮ ಯಂತ್ರಗಳಿಗೆ ಮರ್ಯಾದೆ ಕೊಡೋ ದಿನ ಅದು. ನವಮಿ ಎಲ್ಲ ಆಚರಣೆ ಮುಗಿದಿದ ತಕ್ಷಣ ಅದು ದಶಮಿ ಆಗೋದು. ಇದು ಆಯುಧ ಪೂಜೆಯ ಸಡಗರ ಸಂಭ್ರಮ ಅರಮನೆಯಲ್ಲಿ ಆಗುವಂಥದ್ದು. ತಾವು ಬಳಸುವಂತಹ ಪರಿಕರಗಳು, ಹಿಂದೆ ಬಳಸಿದಂತಹ ಪರಿಕರಗಳು, ಇವೆಲ್ಲದಕ್ಕೂ ಸಹ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಮೈಸೂರು ಅರಮನೆಯಲ್ಲೂ ಸಹ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.
ಎಸ್, ಇದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರ ಮಾತು. ಆಯುಧ ಪೂಜೆಯ ಹಿನ್ನೆಲೆ ಮತ್ತು ಅರಮನೆಯಲ್ಲಿ ಹೇಗೆಲ್ಲ ಆಯುಧ ಪೂಜೆಯನ್ನು ಆಚರಿಸಲಾಗುತ್ತೆ, ಮಹಾನವಮಿಯ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ, ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಯಾವ ರೀತಿಯಾಗಿ ವಿಧಿವತ್ತಾಗಿ ನಡ್ಕೊಂಡು ಬರ್ತಾ ಇತ್ತೋ ಅದನ್ನ ಈ ಆಧುನಿಕ ಕಾಲಘಟ್ಟದಲ್ಲೂ ಕೂಡ ಮೈಸೂರಿನ ಅರಮನೆಯಲ್ಲಿ ಅನುಸರಿಸಿಕೊಂಡು ಬರಲಾಗ್ತಾ ಇದೆ.